Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣ ಬೆಳೀತಿದ್ದಂಥ ರೀತಿ ನೋಡಿದ್ರೆ ಎಲ್ಲೋ ಒಂದು ಕಡೆಗೆ ಏನು ಅಂತಂದರೆ ಈ ಅವರ ನಿಜವಾದ ರಾಜಕೀಯ ಶುರುವಾಗ್ಬಿಟ್ಟಿದೆ ರಾಜಕೀಯ ಜೀವನ. ಜೊತೆಗೆ ದೇವೇಗೌಡರ ಲೆಗಸಿ ಇದೆಯಲ್ಲ ಅದು ಕಂಟಿನ್ಯೂ ಆಗುತ್ತೆ ಅಂತ. ಆದರೆ ಆಗಿರುವಂಥದ್ದು ಏನು ನೋಡಿ, ಎಂಥ ಒಂದು ಅಪಖ್ಯಾತಿ ಬಂದ್ಬಿಡುತ್ತೆ ಇಡೀ ಕುಟುಂಬಕ್ಕೆ ಅಂತ. ಅದಕ್ಕೆ ನೆನ್ನೆ ನಾನು ಹೇಳ್ತಾ ಇದ್ದೆ ಪ್ರತಿಭಟನಾಕಾರರಿಗೆ, ನೀವು ಅವರ ಫೋಟೋನ ಬಳಸಿ ಧಿಕ್ಕಾರಗಳನ್ನು ಕೂಗಿ ಪ್ರತಿಕೃತಿ ದಾನ ಮಾಡಿ ದೇವೇಗೌಡರ ಫೋಟೋಗಳನ್ನು ಯಾಕೆ ಬಳಸ್ತೀರಿ ಅನ್ನುವಂಥ ಪ್ರಶ್ನೆ ಕೇಳಿದೆ. ಯಾಕಂದರೆ ಹಿರಿಯ ಮುತ್ಸದ್ದಿಗಳು ಯಾರೇನು ಮಕ್ಕಳನ್ನು ಸಾಕಬೇಕಾದ್ರೆ ಹಿಂಗೆ ಹಾದಿ ತಪ್ಪು ಹೋಗಲಿ ಅಂತ ಸಾಕಿರ್ತಾರ ಇದು. ಆದರೆ ನೋಡಿ, ಇದೇ ಒಂದು ಸಂಗತಿ ಈಗ ರಾಜಕೀಯ ದಾಳ, ರಾಜಕೀಯ ಅಸ್ತ್ರ, ಒಬ್ಬರಾದ ಮೇಲೆ ಒಬ್ಬರು ಅಸ್ತ್ರಗಳನ್ನು ಪ್ರಯೋಗಿಸ್ತಾ ಇದ್ದಾರೆ. ಪ್ರಿಯಾಂಕ್ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಏನು ಹೇಳಿದರು, ಯಾಕಂದರೆ ಪ್ರಿಯಾಂಕಾ ಗಾಂಧಿ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಅಂದರೆ ನೀವು ಜೊಚ್ಚತೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊತೀರಿ, ಮೋದಿಯವ್ರಿಗೆ ಹೇಳಿರುವಂಥದ್ದು, ನೀವು ಜೊಚ್ಚತೆ ನಿಂತ್ಕೊಂಡು ನೀವು ಫೋಟೋ ತೆಗೆಸ್ಕೊತೀರಿ, ಆದರೆ ಆಗಿರುವಂಥದ್ದೇನು ಅನ್ನುವಂಥ ಪ್ರಶ್ನೆಯನ್ನು ಕೂಡ ಅವ್ರು ಹಾಕಿದ್ದಾರೆ. कर्नाटका में एक बहुत बड़ी बात निकली है कि उनके साथ जो मंच पे खड़े थे, जिनके लिए मोदी जी ने वोट मांगा, उन्होंने हजारों महिलाओं के साथ दुष्कर्म किया, हजारों महिलाओं के साथ। मैं पूछना चाहती हूं मोदी जी क्या कहते हैं इसके बारे में। जहां विपक्ष के नेता जाते हैं इनको पता चल जाता है, लेकिन इस तरह का अपराधी, इस तरह का राक्षस इस देश को छोड़ के चले जाता है और इनको पता नहीं चलता। ಎಸ್ ನೋಡಿ, ಈಗ ರಾಷ್ಟ್ರಮಟ್ಟದ ನಾಯಕರು ಕೂಡ ಈ ವಿಚಾರವನ್ನು ಎತ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಇನ್ನು ರಾಜ್ಯದ ನಾಯಕರಿಗೂ ಕೂಡ ಇದೇ ಪ್ರಮುಖವಾದಂಥ ಅಸ್ತ್ರ. ಕಾಂಗ್ರೆಸ್ ನಾಯಕರುಗಳು ಕೂಡ ಮಾತಾಡಿದ್ದಾರೆ. ಮೂರು ಜನ ನಾಯಕರುಗಳು ಏನು ಹೇಳಿದ್ದಾರೆ ನೋಡ ಬನ್ನಿ. ಒಂದೇ ಪ್ರಶ್ನೆ ಅಷ್ಟೇ, ವಾಟ್ ಈಸ್ ದಿ ಸ್ಟ್ಯಾಂಡ್ ಆಫ್ ಬಿಜೆಪಿ? ಅಶೋಕನ್ ನುಂಚ್ಕೊಳ್ಳೋದಲ್ಲ, ವಿಜೇಂದ್ರನ್ ನುಂಚ್ಕೊಳ್ಳೋದಲ್ಲ, ಮಿನಿಸ್ಟರ್ಸ್ ನುಂಚ್ಕೊಳ್ಳೋದಲ್ಲ. ಫಸ್ಟು ಅವ್ರ ಸ್ಟ್ಯಾಂಡ್ ಅವ್ರು ಹೇಳಿ. ಅವ್ರು ಕುಮಾರಸ್ವಾಮಿ ಏನು ಹೇಳ್ತಾರೋ ಬಿಡ್ತಾರೋ, ಅವ್ರ ಕುಟುಂಬದ್ದು ಅವ್ರ ಪಾರ್ಟಿದು ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಅದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ NDA? ವಾಟ್ ಈಸ್ ದಿ ಪೊಸಿಷನ್ ಆಫ್ ದಿ BJP ಆನ್ ದಿಸ್ ಇಶ್ಯೂ? ಬಹುಶಃ ದೇಶದ ಇತಿಹಾಸದಲ್ಲೇ, ಇಡೀ ದೇಶದ ಇತಿಹಾಸದಲ್ಲಿ ಅಥವಾ ಬಹುಶಃ ಇಡೀ ಪ್ರಪಂಚದ ಇತಿಹಾಸದಲ್ಲೇ ಅತಿ ದೊಡ್ಡ ಲೈಂಗಿಕ ಅತ್ಯಾಚಾರ ಪ್ರಕರಣದ ಥರ ಕಾಣ್ತಾ ಇದೆ. ಇಷ್ಟು ದಿನ ಇವರ ಮನೆಯಲ್ಲೇ ಮಹಿಳೆಯರಿಗೆ ಈ ರೀತಿ ಅನ್ಯಾಯ ನಡೀತಾ ಇರೋದನ್ನ ನೋಡಿ ಇವರ ತಂದೆ ಏನು ಮಾಡ್ತಾ ಇದ್ರು, ಇವರ ತಾಯಿ ಏನು ಮಾಡ್ತಾ ಇದ್ರು. ಇವ್ರ ತಾಯಿ ಒಬ್ಬ ಹೆಣ್ಣಾಗಿ ಮಗ ಇಷ್ಟೆಲ್ಲ ಘೋರ ಅಪರಾಧಗಳನ್ನು ಮಾಡ್ತಾ ಇದ್ರು ಕೂಡ ಈ ಮಗನಿಗೆ ಒಂದು ಅಧಿಕಾರ ಬೇಕು, ಇನ್ನೊಬ್ಬ ಮಗನಿಗೆ ಇನ್ನೊಂದು ಅಧಿಕಾರ ಬೇಕು. ಮತ್ತು ನನಗೇನೋ ಅನುಮಾನ ಬರ್ತಾ ಇದೆ. ನಮಗೆ ಈ ಪ್ರಕರಣ ಕಂಪ್ಲೇಂಟ್ ಬಂದ ತಕ್ಷಣ ನಮ್ಮ ಸರ್ಕಾರ SITಯನ್ನು ರಚನೆ ಮಾಡಿದ್ರು. SIT ರಚನೆ ಮಾಡಿದ ತಕ್ಷಣವೇ ಜನರು ಅಲ್ಲಿ ಮಾತೇನು ನಡೀತಾ ಇದೆ ಅಂದರೆ, ಕೇಂದ್ರ ಸರ್ಕಾರದವರೇ ಪ್ರಜ್ವಲ್ ರೇವಣ್ಣನವ್ರನ್ನ ವಿದೇಶಕ್ಕೆ ಕಳಿಸಿರೋದು ಅಂತ. ನೋಡಿ, ಕೇಂದ್ರ ಸರ್ಕಾರವೇ ಇವ್ರನ್ನ ವಿದೇಶಕ್ಕೆ ಕಳಿಸ್ಬಿಡೋದು ಪ್ರಜ್ವಲರ್ನ ಅಂತ ಅನುಮಾನ ಕಾಡ್ತಾ ಇದೆ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಹೇಳ್ತಾರೆ. ಆದರೆ ಇದಕ್ಕೆ ಸಂಬಂಧಪಟ್ಟಂಗೆ ಜೋಶಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಯ್ ಸ್ವಾಮಿ, ಪೊಲೀಸರು ಏನು ಮಾಡ್ತಾ ಇದ್ರು, ನಿಮ್ಮ ಸರ್ಕಾರ ಏನು ಮಾಡ್ತಾ ಇತ್ತು, ಯಾಕೆ FIR ಮಾಡಿಸ್ಲಿಲ್ಲ, ಯಾಕೆ ಅವ್ರನ್ನ ಹೋಗಕ್ಕೆ ಬಿಟ್ರಿ? ಇದು ಪ್ರಹ್ಲಾದ್ ಜೋಶಿ ಅವ್ರು ಕೇಳಿರುವಂಥ ಪ್ರಶ್ನೆ. ಹುಬ್ಬಳ್ಳಿಯಲ್ಲಿ ಜೋಶಿ ಪ್ರಶ್ನೆ ಮಾಡಿದ್ದಾರೆ, ಏನಾದರೂ ರೇವಣ್ಣ ಮತ್ತು ಸಿದ್ದರಾಮಯ್ಯನವ್ರ ನಡುವೆ ಏನಾದರೂ ಒಳ ಒಪ್ಪಂದ ಇದೆಯಾ? ಜನ ಹಂಗೆ ಮಾತಾಡ್ಕೋತಾ ಇದ್ದಾರೆ. ಇದೇ ಕಾರಣದಿಂದಲೇ ಅವರಿಗೆ ಅರೆಸ್ಟ್ ಮಾಡಲಿಲ್ವಾ? ಇದೇ ಕಾರಣದಿಂದ FIR ಹಾಕಲಿಲ್ವಾ? ಇದು ಜೋಶಿಯವರ ಪ್ರಶ್ನೆ. ಏನು ಕೇಂದ್ರ ಸರ್ಕಾರಕ್ಕೆ ಏನಾದರೂ ಕನಸು ಬೀಳುತ್ತಾ ಅವ್ರು ಓಡೋಗ್ತಾರೆ ಅಂತ? ಓಡೋಗಕ್ಕೆ ಬಿಟ್ಟಂಥವ್ರು ಯಾರು? ಯಾವ ಸರ್ಕಾರ ಇದೆ? ಪ್ರಜ್ವಲ್ ಮೇಲೆ ಯಾಕೆ ನೀವು FIR ಹಾಕಲಿಲ್ಲ? ಯಾಕೆ ಏನಾದರೂ ಒಳ ಒಪ್ಪಂದ ಏನಾದರೂ ಇದೆಯಾ ಅಂತ ಕೇಳ್ತಾರೆ ಜೋಶಿ. ಕಾನೂನು ಪ್ರಕಾರ ಶಿಕ್ಷೆ ಹಾಕ್ಬೇಕು. JDS ಅವರೊಂದು ಇಂಡಿಪೆಂಡೆಂಟ್ ಪಾರ್ಟಿ ಅದು. ಮತ್ತು ದುರ್ದೈವದಿಂದ ಅದು ದೇವೇಗೌಡರ ಮೊಮ್ಮಗಾಗಿರೋದ್ರಿಂದ ಅದು ಇನ್ನೂ ಹೆಚ್ಚು ಇದು ಸೆನ್ಸಿಟಿವ್ನೆಸ್ನು ಇದೆ ಇದರಲ್ಲಿ. ಇದು ಅತ್ಯಂತ ಒಂದು ಬೇಜವಾಬ್ದಾರಿಯುತ ಆರೋಪ. ಇವರು ತಕ್ಷಣ FIR ಮಾಡಿ ಮತ್ತು ಅವನಿಗೆ FIR ಆದ ತಕ್ಷಣ ಅವರಿಗೆ ಹೋಗೋಕ್ಕೆ ಹಾಕ್ಬಿಟ್ರೆ ರಾಜ್ಯ ಪೊಲೀಸರು ಅರೆಸ್ಟ್ ಮಾಡ್ಬೇಕಾ, ಏನು ಕೇಂದ್ರ ಕನಸು ಬೀಳ್ಬೇಕಾ, ಅಥವಾ ಕೇಂದ್ರ ಏನು ಮೀಡಿಯಾ ರಿಪೋರ್ಟ್ ನೋಡಿ ಅವನನ್ನು ನಿರ್ಬಂಧಿಸ್ಲಿಕ್ಕಾಗತ್ತಾ? ಮೀಡಿಯಾ ರಿಪೋರ್ಟ್ ನೋಡಿ ನಿರ್ಬಂಧಿಸೋಕ್ಕಾಗತ್ತೇನ್ರಿ?
ಮಾತಾಡೋರಿಗೆ ಒಂದು ಸ್ವಲ್ಪ ಆದರೂ ಬುದ್ಧಿ ಜ್ಞಾನ ಅಥವಾ ದುರುದ್ದೇಶ ಕಮ್ಮಿ ಇದ್ದರೆ ಇವೆಲ್ಲ ಮಾತಾಡಲ್ಲ. ಎಲ್ಲಿ ತನಕ FIR ಆಗಿ ಮತ್ತು ಅವ್ರ ಮೇಲೆ ಒಂದು ಗಂಭೀರವಾದಂಥ ಆರೋಪ ಇದೆ ಅಂತ FIR ಆಗೋದಿಲ್ಲ. FIR ಆಗೋಕ್ಕಿಂತ ಮೊದಲು ಹೋಗಿದ್ದಾರೆ ಅವರು. FIR ಬೇಗ ಯಾಕೆ ಮಾಡಲಿಲ್ಲ ನೀವು? ಅವ್ರವ್ರದ್ದು ರೇವಣ್ಣ ಅವ್ರದ್ದಾಯಿತು, ಇವ್ರದ್ದಾಯಿತು, ಸಿದ್ದರಾಮಯ್ಯನವ್ರದ್ದು ಇದು ಎಲ್ಲ ಒಪ್ಪಂದ ಇದೆ ಅಂತ ಜನ ಮಾತಾಡ್ತಾರೆ. ಯಾವ ದಿವಸ ಅದು ಹೊರಗೆ ಬಂತು ಅವತ್ತು ಹೇಳಿ. ಇದು ಕೇಂದ್ರ ಸಚಿವರ ಮಾತು. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಏನು ಹೇಳ್ತಾರೆ, ವಿರೋಧ ಪಕ್ಷ ನಾಯಕರಾಗಿರುವಂಥ ಅಶೋಕ್ ಏನು ಹೇಳ್ತಾರೆ, ಬನ್ನಿ ನೋಡೋಣ. ನೋಡಿ, ಈಗಾಗಲೇ ರಾಜ್ಯ ಸರ್ಕಾರ SIT ಮಾಡಿದೆ, ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸತ್ಯಾಸತ್ಯತೆಗಳು ಹೊರ ಬರ್ತದೆ, ಅಷ್ಟು ಮಾತ್ರ ಸಂದರ್ಭ ಹೇಳ್ತೇನೆ. ನೋಡಿ, ಈಗಾಗಲೇ ರಾಜ್ಯ ಸರ್ಕಾರ SIT ಮಾಡಿದೆ, ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಸತ್ಯಾಸತ್ಯ ಕಾಂಗ್ರೆಸ್ ಅವರೇ ಟಿಕೆಟ್ ಕೊಟ್ಟವರು, ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ. ಅವರು ಈಗ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ? ನಾವು ಈಗ ಅಲಯನ್ಸ್ ಪಾರ್ಟಿ ಪಾರ್ಟ್ನರು. ಹಿಂದೆ ಕಾಂಗ್ರೆಸ್ ಅವರೇ ಅವ್ರಿಗೆ ಬೆಂಬಲ ಮಾಡಿ ಗೆಲ್ಸ್ಕೊಂಡೋದು. ಫಸ್ಟ್ ಅವರು ಉತ್ತರ ಹೇಳ್ಬೇಕು, ನಾವಲ್ಲ ಉತ್ತರ. ಸರಿ ಪ್ರಜ್ವಲ್ ರೇವಣ್ಣ ಇವಾಗ MP ಅಲ್ವಾ? ಅವ್ರು MP ಆಗಿದ್ದಾರೆ, ಈಗಲೂ MPನೇ, ಕರೆಕ್ಟಾ? ಅವ್ರಿಗೆ ಸರಿ ಕ್ಯಾನ್ವಾಸ್ ಮಾಡಿದವ್ರು ಯಾರು? ಅವ್ರಿಗೆ ಟಿಕೆಟ್ ಕೊಟ್ಟವ್ರು ಯಾರು? ಕಾಂಗ್ರೆಸ್ ಅವರೇ ಟಿಕೆಟ್ ಕೊಟ್ಟವರು, ಅವ್ರನ್ನ ಗೆಲ್ಸಿದವರು ಎಲ್ಲ ಕಾಂಗ್ರೆಸ್ ಅವರೇ. ಅವರು ಈಗ ನಮ್ಮ ಮೇಲೆ ಯಾಕೆ ಆಪಾದನೆ ಮಾಡ್ತಾರೆ? ನಾವು ಈಗ ಅಲಯನ್ಸ್ ಪಾರ್ಟಿ ಪಾರ್ಟ್ನರು. ಹಿಂದೆ ಕಾಂಗ್ರೆಸ್ ಅವರೇ ಅವ್ರಿಗೆ ಬೆಂಬಲ ಮಾಡಿ ಗೆಲ್ಸ್ಕೊಂಡೋದು. ಫಸ್ಟ್ ಅವರು ಉತ್ತರ ಹೇಳ್ಬೇಕು, ನಾವಲ್ಲ ಉತ್ತರ. ಸರಿ ಪ್ರಜ್ವಲ್ ರೇವಣ್ಣ ಇವಾಗ MP ಅಲ್ವಾ? ಅವ್ರ Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.